ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ಮ್ಯಾನ್ ನೇಮಕಾತಿ 2024ರಲ್ಲಿ ಚೆಸ್ಕಾಂ ಪವರ್ಮ್ಯಾನ್ನ ಒಂದು ಫೈನಲ್ ರಿಸಲ್ಟನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಬಟ್ ಇಲ್ಲಿ ನಾನು ಸ್ವಲ್ಪ ಲೇಟಾಗಿ ಹೇಳಿದ್ದೆ, ಇದೇ ತಿಂಗಳಲ್ಲಿ 20ರಿಂದ 25 ಅಥವಾ ಡಿಸೆಂಬರ್ 5 ಒಳಗೆ ಬರ್ಬೋದು ಅಂತ. ಬಟ್ ಅದು ಬಹು ಬೇಗನೆ ಬಿಡುಗಡೆ ಮಾಡಿದ್ದಾರೆ, ಅದು ಒಳ್ಳೆಯದೇ. ಓಕೆ, ರಿಸಲ್ಟು ಈಗ ಆಗಲೇ ಬಂದಿದೆ. ಅದರಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಥವಾ ಏನಾಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂಥ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಚೆಸ್ಕಾಮ್ನ ಒಂದು ಪವರ್ಮ್ಯಾನ್ ಫೈನಲ್ ರಿಸಲ್ಟು ಬಂದಿದೆ. ಬಟ್ ಇದರಲ್ಲಿ ಏನಪ್ಪ ಅಂತಂದರೆ ಇವತ್ತು 13ನೇ ತಾರೀಕು 5 ದಿನ ಆಯಿತು ಅಷ್ಟೇ ಆಕ್ಷೇಪಣೆ ಸಲ್ಲಿಸಿ, ಅಂದರೆ ಅವಕಾಶವನ್ನು ಕೊಟ್ಟು 5 ದಿನ ನಂತರ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಇದನ್ನು ಬಹು ಬೇಗನೆ ಬಿಡಬೇಕಂತೇಳಿ ಬಿಡುಗಡೆ ಮಾಡಿರುವಂಥದ್ದು. ಯಾಕಪ್ಪ ಅಂತಂತಂದರೆ ನೆಕ್ಸ್ಟ್ ಪ್ರೊಸೆಸ್ಸು ಸ್ವಲ್ಪ ಇಲ್ಲಿಗೆ ಡಿಲೇ ಜಾಸ್ತಿ ಆಯಿತು ಚೆಸ್ಕಾಮ್ದು. ಓಕೆ, ಹಾಗಾಗಿ ಇದನ್ನು ಪ್ರೊಸೆಸ್ಸನ್ನು ಬೇಗ ಮಾಡಬೇಕಂತೇಳಿ ಅವರು ಬೇಗ ಮಾಡಿದ್ದಾರೆ. ಓಕೆ, ನೆಕ್ಸ್ಟು ಈಗ ಚೆಸ್ಕಾಮ್ನ ಪವರ್ಮ್ಯಾನ್ ಫೈನಲ್ ರಿಸಲ್ಟಲ್ಲಿ ಏನಾದರೂ ಬದಲಾವಣೆ ಆಗಿದೆ ಅಂತಂದರೆ 100% ಹೇಳ್ತೀನಿ, ಯಾವುದೇ ರೀತಿಯಾದಂಥ ಬದಲಾವಣೆಗಳಾಗಿಲ್ಲ. ಓಕೆ, ನೀವು ಯಾವುದೇ ರೀತಿಯಾದಂಥ ಯೋಚನೆಯನ್ನು ಸಹ ಮಾಡಿಬಿಡಿ, ಬದಲಾವಣೆ ಆಗಿಲ್ಲ. ಯಾರೆಲ್ಲ ಇದು ಕೇವಲ ನಾನ್ ಕಲ್ಯಾಣ ಕರ್ನಾಟಕ ಅಷ್ಟೇ ಅದ. ಓಕೆ, ಯಾವುದೇ ರೀತಿಯಂಥ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಚೆಸ್ಕಾಮ್ನ ಒಂದು ಹುದ್ದೆಗಳಿಲ್ಲ. ಓಕೆ, ಟೋಟಲಾಗಿ 310 ಅಥವಾ 309ಕ್ಕೂ ಹೆಚ್ಚು ಹುದ್ದೆಗಳಿದ್ದಾವೆ. ಇದರಲ್ಲಿ ಎಷ್ಟು ಜನ ಆಯ್ಕೆ ಆಗಿದ್ದಾರೆ, ಎಷ್ಟು ಜನ ಇಲ್ಲ ಎಂಬುದನ್ನು ನಾವು ಡೀಟೇಲಾಗಿ ಲೈವ್ ಬರ್ತೀನಿ, ಲೈವಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಲೈವ್ ಬರ್ತೀನಿ, ಲೈವಲ್ಲಿ ನಾವು ಅದರ ಬಗ್ಗೆ ಮಾತಾಡ್ತಾ ಹೋಗೋಣ. ನೆಕ್ಸ್ಟು SLC ಮಾರ್ಕ್ಸ್ ಕಾರ್ಡ್ ಫೀ ಕಟ್ಟುವಂಥದ್ದನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಅದು ಇನ್ನೂ ಅಪ್ಡೇಟ್ ಅದರಲ್ಲಿ ಅಪ್ಡೇಟ್ ಆಗಿಲ್ಲ ವೆಬ್ಸೈಟಲ್ಲಿ. ಓಕೆ, ಅದಾದ ತಕ್ಷಣ ಅದ್ರ ಬಗ್ಗೆಯೂ ಸಹ ನಾನು ನಾಳೆ ಬೆಳಗ್ಗೆ ಅಪ್ಡೇಟನ್ನು ನೀಡ್ತೀನಿ. ಚೆಸ್ಕಾಮ್ದು ಮಾರ್ಕ್ಸ್ ಕಾರ್ಡ್ ಫೀಯನ್ನು ಎಲ್ಲಿ ಕಟ್ಟಬೇಕು ಮತ್ತು ಯಾವ ರೀತಿಯಾಗಿ ಕಟ್ಟಬೇಕು ಮತ್ತು ಲಾಸ್ಟ್ ಡೇಟ್ ಯಾವಾಗಿದೆ. ಓಕೆ, ಅಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು ಮತ್ತು ಎಷ್ಟೊತ್ತಿಗೆ ನಿಮಗೆ ವೆರಿಫೈಯನ್ನು ಮಾಡಿಕಿಸಿ ಕೊಡ್ತಾರೆ ಎಂಬುದನ್ನು ಸಹ ಆ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಇದರಲ್ಲಿ ಚೆಸ್ಕಾಮ್ನ ಒಂದು ಪವರ್ಮ್ಯಾನ್ ರಿಸಲ್ಟಲ್ಲಿ ಬರ್ತದೆ. ಓಕೆ, ಬಂದಿದೆ. ಅದನ್ನು ಅಪ್ಡೇಟ್ ಬಂದ ನಂತರ SLC ಮಾರ್ಕ್ಸ್ ಕಾರ್ಡ್ದು ಸಹ ನಾನು ಅಪ್ಡೇಟನ್ನು ನೀಡ್ತೀನಿ. ಓಕೆ, ಈಗ ಬಂದುಬಿಟ್ಟು ಇದರ ಒಂದು ರಿಸಲ್ಟು ಈಗ ಬಿಡುಗಡೆ ಆಗಿದೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳಾಗಿಲ್ಲ. ಅತಿ ಬೇಗನೆ ಬಿಟ್ಟಿರುವಂಥದ್ದು ಒಂದು ಸಂತೋಷದ ಸಂಗತಿ ಅಂತಲೇ ಹೇಳ್ಬೋದು. ಓಕೆ, ಇದ್ರ ಬಗ್ಗೆ ಏನೇ ಇದ್ದರೂ ನಾವು ಲೈವಲ್ಲಿ ಬಂದು ಅದರ ಬಗ್ಗೆ ಡಿಸ್ಕಷನ್ನ ಮಾಡೋಣ ಅಂತ ಹೇಳ್ತಾ, ಇನ್ನು ಚೆಸ್ಕಾಮಲ್ಲಿ ಇಷ್ಟು ಅಪ್ಡೇಟ್ ಅಷ್ಟೇ, ಇಷ್ಟು ಪ್ರೆಸೆಂಟು ರಿಸಲ್ಟ್ ಬಂದಿದೆ. ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ನಾನು ವೀಡಿಯೋ ಮತ್ತೆ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.